ಶ್ರೀ ವಿಕಾಸ್ ದಳವಾಯಿ ಹೆಚ್ಚುವರಿ ನಿರ್ವಹಣೆ ನ್ಯಾಯಾಧೀಶರ ಪ್ರಥಮ ದರ್ಜೆ ನ್ಯಾಯಿಕ ದಂಡ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ರಸ್ತೆ ಸುರಕ್ಷತಾ ಸಪ್ತಾಹ ಕಾನೂನು ಅರಿವು ಕಾರ್ಯಕ್ರಮ ಇಂಡಿ. ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಇಂಡಿ ವತಿಯಿಂದ ವಕೀಲರ ಸಂಘ, ತಾಲೂಕು ಆಡಳಿತ ಚಡಚಣ್ ಹಾಗೂ ಪಟ್ಟಣ ಪಂಚಾಯಿತಿ ಚಡಚಣ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ KRS ಪಕ್ಷದ ನಗರ ಘಟಕದ ಅಧ್ಯಕ್ಷರಾದ ಅಣ್ಣಾ ಪೂಜಾರಿ ಅವರು ಮುಖ್ಯ ನ್ಯಾಯಾಧೀಶರನ್ನು ಉದ್ದೇಶಿಸಿ ಪ್ರಶ್ನೆ ಎತ್ತಿದರು. ಅಂಗನವಾಡಿ ಕೇಂದ್ರಗಳಿಂದ ಅಕ್ಕಿ ಹಾಗೂ ಬ್ಯಾಳೆ ಕಳವು ನಡೆಯುತ್ತಿರುವ ಕುರಿತು ಉಲ್ಲೇಖಿಸಿದ ಅವರು, ಈ ಸಂಬಂಧ ದಾಖಲಾಗಿರುವ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಬರುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಅವರ ಪ್ರಶ್ನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ವಕೀಲರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಅಣ್ಣಾ ಪೂಜಾರಿ, ಚಡಚಣ್. ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ. ನಮಸ್ಕಾರ, ಧನ್ಯವಾದಗಳು. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ. ನಾ ಇದು ಪ್ರಶ್ನೆ ಜಡ್ಜ್ ಸಾಹೇಬರಿಗೆ ಕೇಳ್ತೀನಿ. ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಚಡ್ಚಂದಾಗ ಆಯಿತು, ಸುತ್ತಮುತ್ತ ಹಳ್ಳಿಯಾಗ ಈ ಅಂಗನವಾಡಿ ಬಂದಿರ್ತಂಥ ಮಾಲ ಮಹಾರಾಷ್ಟ್ರದಾಗ ಸಗಡೆ ಸಿಗ್ತದೆ ರೀ. ಅಂದ್ರೆ ಯಾಕೆ ಸಿಗ್ತದೆ ಅಂತ ಗೊತ್ತಾಗಲ್ತದೆ ನಮಗೂ. ಮಹಾರಾಷ್ಟ್ರದಾಗ ಸಿಗ್ತದೆ, ಮತ್ತು ಸರಿಯಾಗಿ ಮಕ್ಕಳಿಗೆ ಬಂದಂಥ ಮಾಲು ಮುಟ್ಟಾಗ್ಯಾವ. ಸರ್ ಇದು ನಾಳೆಗೆ ಇದು ಕಾನೂನಿಗೆ ಮುಂದೆ ಹೋಗ್ತದೆ. ಯಾಕಂದ್ರೆ ನಾವು ಅಂಗನವಾಡಿ ಮಾಲ ಅಲ್ಲಿ ರಾತ್ರಿ ಮಾಡಿ ಟಮ್ದಾಗ ತುಂಬ್ಕೊಂಡು ಒಯ್ದು ಮಾರಾಟ ಮಾಡತ್ತಾರೆ. ಅದು ಕೇಳಕ್ಕೆ ಹೋದ್ರೆ ಅವ್ರು ಮ್ಯಾಗ ಕೇಸ್ ಹಾಕ್ತೀವಿ ಅದು ಇದು ಅಂತ ಹೇಳ್ತಾರೆ. ನಾಳೆ ಕೇಸ್ ಹಾಕಿದ ಬಳಿಕ ಜಡ್ಜ್ ಸಾಹೇಬ್ರ ಬಳಿ ಹೋಗ್ಬೇಕಾಡ್ದು, ಮತ್ತು ಬೇರೆ ಕಡೆ ಹೋಗ್ತದೆ ರೀ. ಅದಕ್ಕೋಸ್ಕರ ನಾ KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಅಂತೇಳಿ ಅದಕ್ಕೆ ನೇರವಾಗಿ ಕೇಳತ್ತೀನಿ ಸರ್. ನಾವು ಎಲ್ಲರೇ ಒಯ್ದು ಮಾಡ್ತಾರೆ ಅಂತ ಹೇಳಂಗಿಲ್ಲ. ಕೆಲವೊಬ್ರು ಮಾಡ್ತಾರೋ ಕೆಲವೊಬ್ರು ಒಯ್ತಾರೆ ಅಂತೇಳಿ ನಾವು ನೋಡಿದೆವು. ಎಲ್ಲರೇ ಅಂತ ಹೇಳಂಗಿಲ್ಲ ನಾವು, ಕೆಲವೊಬ್ರು ಅದ ರೀ. ಹಾಂ.